ಕಲಬುರಗಿಯ ವಕ್ಫ್ ಮಂಡಳಿಯ ವಿರುದ್ಧ ಸಮರ ಸಾರಿದ ಮಠಾಧೀಶರು. ಹಿಂದೂಗಳ ಶ್ರದ್ಧಾ ಕೇಂದ್ರ ಹಾಗೂ ರೈತ ಜಮೀನುಗಳ ಕಬಳಿಸೋ ಹುನ್ನಾರವಾಗಿದೆ. ತಲತಲಾಂತರವಾಗಿ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನುಗಳಲ್ಲಿ ವಕ್ಫ್ ಎಂಬ ನಮೂದಿಸಿರೋದು ಖಂಡನೀಯ ಎಂದು ಆಂದೋಲ ಮಠದ ಸಿದ್ಧಲಿಂಗ ಸ್ವಾಮಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ಕೈವಾಡವಿದೆ ಎಂದು ಕಿಡಿಕಾರಿದರು. ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆಂದೋಲ ಸಿದ್ಧಲಿಂಗ ಸ್ವಾಮಿಗಳು, ಇದೇ 21ರಂದು ವಕ್ಫ್ ವಿರುದ್ಧ ಬೃಹತ್ ವಕ್ಫ್ ಹಟಾವೋ ದೇಶ ಬಚಾವೋ ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ಆ ಖಾತೆಯಿಂದ ವಜಾ ಮಾಡಿ ಇವನನ್ನ ಪಾಕಿಸ್ತಾನಕ್ಕೆ ದಬ್ಬಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ. ಬ್ರಹ್ಮಪುರ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ 13 ಎಕರೆ 15 ಗುಂಟೆ ಇದು ಕೂಡ ಒಪ್ಪೋಡಾಗಿದೆ. ಬೋರ್ಡ್ ಹಾಕ್ತಾರೆ. ಹಾಗಾದ್ರೆ ಈ ಕಂದಾಯ ಇಲಾಖೆ, ಸರ್ಕಾರ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಪಾಣಿಯಲ್ಲಿ ಹೆಸರು ಹಾಕಿರ್ತಾರಲ್ಲ, ಅದಕ್ಕೇನು ವ್ಯಾಲ್ಯೂ ಇಲ್ವಾ? ಸಂವಿಧಾನದಕ್ಕಿಂತಲೂ ದೊಡ್ಡದಾಯ್ತಾ ಇದು ವಕ್ಫ್ ಬೋರ್ಡ್? ಸಂವಿಧಾನದ ಬಗ್ಗೆ ಮಾತನಾಡುವಂತಹ ವಿಚಾರವಾದಿಗಳು, ರಾಜಕಾರಣಿಗಳು ಇವತ್ತು ಈ ದುಷ್ಕೃತ್ಯ ಮಾಡುವಂತ ವಕ್ಫ್ ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹೀಗಾಗಿ ನಾವು ನಮ್ಮ ಜಿಲ್ಲೆಯ ಸುಮಾರು 100 ಮಠಾಧೀಶರು 21ನೇ ತಾರೀಕು ಕಲಬುರಗಿಯ ನಗರೇಶ್ವರ ಶಾಲೆಯಿಂದ ರೈತರೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು. ವಕ್ಫ್ ಬೋರ್ಡ್ನ ಹೆಸರನ್ನ ಅಲ್ಲಿಂದ ಕಿತ್ತಿ ಹಾಕಬೇಕು. ಇಡೀ ದೇವಸ್ಥಾನ, ಮಠ ಮಂದಿರಗಳ ಆಸ್ತಿಗೆ ಈ ವಕ್ಫ್ ಬೋರ್ಡ್ನ ಕಣ್ಣು ಬೀಳಬಾರ್ದು ಅನ್ನುವ ಕಾರಣಕ್ಕಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 11 ಗಂಟೆಗೆ ಜಗತ್ವೃತ್ತದವರೆಗೆ ಬಂದು, ಜಗತ್ವೃತ್ತದಲ್ಲಿ 3 ದಿನಗಳ ಪರ್ಯಂತರ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನ ರೈತರೊಂದಿಗೆ ಮಠಾಧೀಶರು ಹಮ್ಮಿಕೊಂಡಿದ್ದೀವಿ. ಈ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಏನಾದರೂ ಇದ್ರೆ ತಕ್ಷಣವೇ ಇಲ್ಲಿಯ ಕರ್ನಾಟಕ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ಮುಂದೆ ಬರಬೇಕು ಅನ್ನುವಂತಹ ಆಗ್ರಹ ಇವತ್ತು ನಮ್ಮ ಮಠಾಧೀಶರ ಮತ್ತು ರೈತರ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದುರಂತ ಅಂದ್ರೆ ರೈತರ ಪರ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ರ್ಯಾಲಿಗೆ ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ ಇಲ್ಲಿಯ DCP ಕಡೆ ಮನವಿ ತಗೊಂಡು ಹೋದ್ರೆ ನಿಮಗೆ ಯಾರು ರ್ಯಾಲಿ ಮಾಡಂದಿದ್ದಾರೆ ಅಂತ ಪ್ರಶ್ನೆ ಹಾಕ್ತಾರೆ. ಈ DCP ಕೇಳಿ ರ್ಯಾಲಿ ಮಾಡಬೇಕಾ? ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕ್ರಿ. ಏನ್ CM ಇಬ್ರಾಹಿಂ ಅಪ್ಪನ ಮನಿನ, ಜಮೀರ್ ಖಾನ್ ಅಪ್ಪನ ಮನಿದ? ಇವರು ಅಫ್ಘಾನಿಸ್ತಾನ, ತಜಿಕಿಸ್ತಾನ, ಇರಾನ್, ಇರಾಕ್ ನಿಂತ್ಕೊಂಡು ಬಂದ್ರ? ನಮ್ದೇ ರೀ, ಭಾರತದ್ದೇ ಆಸ್ತಿ. ಅವ್ರು ಇಲ್ಲಿ ಬದುಕೋಕ್ ಬಂದ್ರು. ಬದುಕೋಕ್ ಬಂದು ಪ್ರಭಾವ ಬೆಳೆಸಿ ಇಡೀ ಆಸ್ತಿಯನ್ನ ಕಬಳಿಸಿದ್ರು ಅವರು. ನಮ್ಮ ಆಸ್ತಿ ನಮ್ಗೆ ಕೊಡಕ್ಕೆ ಇವರೇನು ದೊಡ್ಡದಾಗಿ ಹೇಳ್ತಾರೆ? ನಮ್ಮ ಆಸ್ತಿ ಅದು. ಯಾರಪ್ಪಂದು ಅಲ್ಲ, ಟಿಪ್ಪು ಸುಲ್ತಾನಂದು ಅಲ್ಲ, ಔರಂಗಜೇಬಂದು ಅಲ್ಲ, ಭಾರತದ್ದು. ಕೊಟ್ಟಿವಿ ಅಂದ್ರೆ ಇವೆಲ್ಲ ಸ್ಲೋಗನ್ ಬೇಕಾಗಿಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ. ಬಾಯಿ ಮುಚ್ಕೊಂಡು ಕೂಡಕ್ಕಿಲ್ಲ, ಯಾರು ಮೂಕರಿಲ್ಲ. ಮುಸಲ್ಮಾನರು ದೊರೆಗಳು ಮಠಕ್ಕೆ ಕೊಟ್ಟಿದ್ರೆ ಆಯ್ತು, ಕೊಟ್ಟಿರ್ಬೋದು. ಆದ್ರೆ ಇಲ್ಲಿ ಆಸ್ತಿ ರೈತರೇನು ಒಪ್ಪಿಗೆ ದಾನ ಕೊಟ್ರ? ಅಲ್ಲಾಗ ದಾನ ಕೊಟ್ಟಿದ್ದ? ಅದೇ ಹೇಳ್ತೀನಲ್ಲ ನಾನು, ಹಿಂದೂ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ರೈತರ ಶಾಪ ತಟ್ಟುತ್ತೆ.
ಮಠಗಳಿಗೆ ಇವತ್ತು ಮಠಗಳಿಗೆ ಕನ್ನ ಹಾಕ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ, ವಕ್ಫ್ ಬೋರ್ಡ್. ಸಾಣೆಹಳ್ಳಿ ಶ್ರೀಗಳು ಹೇಳಿದ್ರು ಇಸ್ಲಾಂ ಲಿಂಗಾಯತ್ ಎರಡೂ ಒಂದೇ. ಎಲ್ಲಿದ್ದೀರಿ ಶ್ರೀಗಳೇ? ಮಠಗಳ ಆಸ್ತಿ, ಬಸವ ತತ್ವ ಸಾರುವ ಮಠಗಳ ಆಸ್ತಿ ಇವತ್ತು ವಕ್ಫ್ ಬೋರ್ಡ್ ಆಗಿದೆ. ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ನೀವು? ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮ್ಮನೆ ಜನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಡೈಲಾಗ್ಗಳು ಹೊಡೆದ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಅನ್ಯಾಯದ ವಿರುದ್ಧ ನಾವು ನಿರಂತರವಾಗಿ ಹೋರಾಟಕ್ಕೆ ಧುಮುಕಿದ್ದೀವಿ. ನಾವು ಹೋರಾಟ ಮಾಡ್ತೀವಿ, ಜಯ ಗಳಿಸ್ತೇವೆ. ಅದೆಲ್ಲದರೊಂದಿಗೆ ಲಗ್ನ ಮಾಡಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರುಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ವಕ್ಫ್ ಹಟಾವೋ, ಕಿಸಾನ್ ಬಚಾವೋ. ಕೋಳಿ ಕೇಳಿ ಮಸಾಲೆ ಅರಿಬೇಕಾ? ನಾನು ಬಂದೋಬಸ್ತ್ ಕೊಡೋಲ್ಲ ಅಂತ ಹೇಳ್ತಾರೆ. ಇದೇನಾ ನೀವು ಸಂವಿಧಾನದ ಹುದ್ದೆಯಲ್ಲಿ ಇದ್ಕೊಂಡು ಕರ್ತವ್ಯ ನಿಭಾಯಿಸೋದು? ಯಾರು ಕನ್ನಿಕಾ ಸಿಕ್ರಿವಾಲ್ ಅಲ್ಲ, ಕನ್ನಿಕಾ ಸಿಕ್ರಿವಾಲ್ ಯಾಕೆ ಕೊಡೋದಿಲ್ಲ? ಪ್ರತಿಭಟನೆ ನಾವು ಮಾಡ್ತೇವೆ, ಅದಕ್ಕೆ ಬಂದೋಬಸ್ತ್ ನೀವು ಕೊಡಲೇಬೇಕು. ಅದು ನಿಮ್ಮ ಕರ್ತವ್ಯ ಇದೆ. ಇಲ್ಲೇನೋ ನಾವು ದಾಂಧಲೆ ಮಾಡಲಿಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ. ರೈತರ ಹಕ್ಕನ್ನು ನಾವು ಉಳಿಸಿಕೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಉಡಾಫೆ ಬೆದರಿಕೆಯನ್ನು ಒಡ್ಡಿದರೆ ಇಲ್ಲಿ ಯಾವನೂ ಬಗ್ಗುವವನಿಲ್ಲ ಅನ್ನುವಂತಹ ಸಂದೇಶ ಇವತ್ತು ಪತ್ರಿಕೆಯ ಮುಖಾಂತರ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಾಕಷ್ಟು ಕೆಲಸ ಇದ್ದಾವೆ, ಅದನ್ನು ಮಾಡಿ ನೀವು. ಇಲ್ಲಿ ಕಲ್ಲು ಹೊಡೆಯೋಕೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಕೇಸ್ ಹಾಕ್ತೀನಿ, ಕೇಸ್ ಹಾಕೋದು ಹಾಕಿ, ಕೇಸ್ ಎಷ್ಟು ಹಾಕ್ತೀರಿ ಹಾಕೊಂಡು ನೋಡೋಣ. ನಿಮ್ಮ ಕೇಸು ಲಾಠಿ ಜೈಲಿಗೆ. ನಮ್ಮ ನ್ಯಾಯಬದ್ಧವಾದ ಹೋರಾಟಕ್ಕೆ ಜಯ ಸಿಗುವವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ.